ವೆಲ್ಕಮ್ ಬ್ಯಾಕ್. ಕರುನಾಡಲ್ಲಿ ಸ್ವಾಮೀಜಿಗಳ ನಡುವೆ ಟಾಕ್ ಫೈಟ್ ಜೋರಾಗಿದೆ. ರಂಭಾಪುರಿ ಸ್ವಾಮೀಜಿಗಳು ವರ್ಸಸ್ ವಚನಾನಂದ ಸ್ವಾಮೀಜಿ. ಜಾತಿ ಮಠಗಳಿಂದ ಸಮಾಜ ಕಲುಷಿತ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ರು. ಅಂದರೆ ಜಾತಿಗೊಂದೊಂದು ಮಠ ಇರ್ತಾವಲ್ಲ, ಆ ಜಾತಿಗೊಂದೊಂದು ಮಠಗಳಿಂದ ಸಮಾಜ ಕಲುಷಿತಗೊಳ್ಳುತ್ತೆ ಅಂತ ರಂಭಾಪುರಿ ಶ್ರೀಗಳು ಹೇಳಿದರು. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಈ ವಚನಾನಂದ ಸ್ವಾಮೀಜಿಗಳು ಕೌಂಟರ್ ಕೊಟ್ಟಿದ್ದಾರೆ. ಏನಂತ? ಕಲುಷಿತ ಮನಸ್ಥಿತಿಯವರಿಂದ ಮಾತ್ರ ಇಂಥ ಮಾತು ಸಾಧ್ಯ. ನೋಡಿ, ರಂಭಾಪುರಿ ಸ್ವಾಮೀಜಿಗಳ ಬಗ್ಗೆ ವಚನಾನಂದ ಸ್ವಾಮೀಜಿ ಈ ರೀತಿ ಮಾತಾಡ್ತಾ ಇರೋದು. ಕಲುಷಿತ ಮನಸ್ಥಿತಿಯವರಂತೆ, ಅಂಥವರಿಂದ ಇಂಥ ಮಾತು ಬರೋಕ್ಕೆ ಸಾಧ್ಯ. ಜಾತಿ ಮಠಗಳಿಂದ ಸಮಾಜ ಕಲುಷಿತ ಅನ್ನುವ ಹಕ್ಕಿಲ್ಲ. ರಂಭಾಪುರಿ ಶ್ರೀಗಳಿಗೆ ವಚನಾನಂದ ಸ್ವಾಮೀಜಿ ಕೌಂಟರ್ ಕೊಟ್ಟಿರೋದು. ಅವ್ರ ಮಾತು ಕೇಳೋಣ. ಫಸ್ಟ್ ಏನೇನು ಮಾತಾಡಿದ್ರು. ಈ ರೀತಿ ಕಲುಷಿತ ಮನಸ್ಥಿತಿ ಇದ್ದವರಿಂದ ಮಾತ್ರ ಈ ರೀತಿ ಶಬ್ದಗಳು ಬರಲಿಕ್ಕೆ ಸಾಧ್ಯ. ಹಾಗಾದ್ರೆ ಅವ್ರ ಮಠ ಜಾತಿ ಮಠ ಅಲ್ವಾ? ಇವತ್ತು ಪಂಚಮಸಾಲಿ ಪೀಠಗಳು ಉಗಮಾಗಲಿಗೆ ಕಾರಣ ಏನು? ಆತ್ಮಾವಲೋಕನ ಮಾಡಬೇಕು. ಈ ರೀತಿ ಒಂದು ಪೀಠದ ಜಗದ್ಗುರು ಆದವರು ಜಾತಿ ಮಟ್ಟಗಳಿಂದ ಸಮಾಜ ಕಲುಷಿತ ಆಗಿದೆ ಅಂತ ಹೇಳಲಿಕ್ಕೆ ನೈತಿಕ ಹಕ್ಕಿಲ್ಲ ಅವರು. ಇವತ್ತು ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ಮಠಗಳು ಜಾತಿ ಪೀಠಗಳಾಗಿ ಉಳಿದಿಲ್ಲವು. ಅವು ಜ್ಯೋತಿಯಾಗಿ ಜಾತ್ಯತೀತ ತತ್ವವನ್ನು ಅಳವಡಿಸ್ಕೊಂಡಿದ್ದಾವೆ. ಬಸವಣ್ಣವರ ಕಾಯಕ, ದಾಸೋಹ, ಶಿವಯೋಗ ತತ್ವವನ್ನು ಅಳವಡಿಸಿಕೊಂಡು ಎಲ್ಲ ಜಾತ್ಯತೀತ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾವೆ, ಅರಿವನ್ನು ಕೊಡ್ತಾ ಇದ್ದಾವೆ. ಈ ರೀತಿ ವೆಲ್ಕಮ್ ಬ್ಯಾಕ್. ಕರುನಾಡಲ್ಲಿ ಸ್ವಾಮೀಜಿಗಳ ನಡುವೆ ಟಾಕ್ ಫೈಟ್ ಜೋರಾಗಿದೆ. ರಂಭಾಪುರಿ ಸ್ವಾಮೀಜಿಗಳು ವರ್ಸಸ್ ವಚನಾನಂದ ಸ್ವಾಮೀಜಿ. ಜಾತಿ ಮಠಗಳಿಂದ ಸಮಾಜ ಕಲುಷಿತ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ರು. ಅಂದರೆ ಜಾತಿಗೊಂದೊಂದು ಮಠ ಇರ್ತಾವಲ್ಲ, ಆ ಜಾತಿಗೊಂದೊಂದು ಮಠಗಳಿಂದ ಸಮಾಜ ಕಲುಷಿತಗೊಳ್ಳುತ್ತೆ ಅಂತ ರಂಭಾಪುರಿ ಶ್ರೀಗಳು ಹೇಳಿದರು. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಈ ವಚನಾನಂದ ಸ್ವಾಮೀಜಿಗಳು ಕೌಂಟರ್ ಕೊಟ್ಟಿದ್ದಾರೆ. ಏನಂತ? ಕಲುಷಿತ ಮನಸ್ಥಿತಿಯವರಿಂದ ಮಾತ್ರ ಇಂಥ ಮಾತು ಸಾಧ್ಯ. ನೋಡಿ, ರಂಭಾಪುರಿ ಸ್ವಾಮೀಜಿಗಳ ಬಗ್ಗೆ ವಚನಾನಂದ ಸ್ವಾಮೀಜಿ ಈ ರೀತಿ ಮಾತಾಡ್ತಾ ಇರೋದು. ಕಲುಷಿತ ಮನಸ್ಥಿತಿಯವರಂತೆ, ಅಂಥವರಿಂದ ಇಂಥ ಮಾತು ಬರೋಕ್ಕೆ ಸಾಧ್ಯ. ಜಾತಿ ಮಠಗಳಿಂದ ಸಮಾಜ ಕಲುಷಿತ ಅನ್ನುವ ಹಕ್ಕಿಲ್ಲ. ರಂಭಾಪುರಿ ಶ್ರೀಗಳಿಗೆ ವಚನಾನಂದ ಸ್ವಾಮೀಜಿ ಕೌಂಟರ್ ಕೊಟ್ಟಿರೋದು. ಅವ್ರ ಮಾತು ಕೇಳೋಣ. ಫಸ್ಟ್ ಏನೇನು ಮಾತಾಡಿದ್ರು. ಈ ರೀತಿ ಕಲುಷಿತ ಮನಸ್ಥಿತಿ ಇದ್ದವರಿಂದ ಮಾತ್ರ ಈ ರೀತಿ ಶಬ್ದಗಳು ಬರಲಿಕ್ಕೆ ಸಾಧ್ಯ. ಹಾಗಾದ್ರೆ ಅವ್ರ ಮಠ ಜಾತಿ ಮಠ ಅಲ್ವಾ? ಇವತ್ತು ಪಂಚಮಸಾಲಿ ಪೀಠಗಳು ಉಗಮಾಗಲಿಗೆ ಕಾರಣ ಏನು? ಆತ್ಮಾವಲೋಕನ ಮಾಡಬೇಕು. ಈ ರೀತಿ ಒಂದು ಪೀಠದ ಜಗದ್ಗುರು ಆದವರು ಜಾತಿ ಮಟ್ಟಗಳಿಂದ ಸಮಾಜ ಕಲುಷಿತ ಆಗಿದೆ ಅಂತ ಹೇಳಲಿಕ್ಕೆ ನೈತಿಕ ಹಕ್ಕಿಲ್ಲ ಅವರು. ಇವತ್ತು ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ಮಠಗಳು ಜಾತಿ ಪೀಠಗಳಾಗಿ ಉಳಿದಿಲ್ಲವು. ಅವು ಜ್ಯೋತಿಯಾಗಿ ಜಾತ್ಯತೀತ ತತ್ವವನ್ನು ಅಳವಡಿಸ್ಕೊಂಡಿದ್ದಾವೆ. ಬಸವಣ್ಣವರ ಕಾಯಕ, ದಾಸೋಹ, ಶಿವಯೋಗ ತತ್ವವನ್ನು ಅಳವಡಿಸಿಕೊಂಡು ಎಲ್ಲ ಜಾತ್ಯತೀತ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾವೆ, ಅರಿವನ್ನು ಕೊಡ್ತಾ ಇದ್ದಾವೆ. ಈ ರೀತಿ ವೆಲ್ಕಮ್ ಬ್ಯಾಕ್. ಕರುನಾಡಲ್ಲಿ ಸ್ವಾಮೀಜಿಗಳ ನಡುವೆ ಟಾಕ್ ಫೈಟ್ ಜೋರಾಗಿದೆ. ರಂಭಾಪುರಿ ಸ್ವಾಮೀಜಿಗಳು ವರ್ಸಸ್ ವಚನಾನಂದ ಸ್ವಾಮೀಜಿ. ಜಾತಿ ಮಠಗಳಿಂದ ಸಮಾಜ ಕಲುಷಿತ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ರು. ಅಂದರೆ ಜಾತಿಗೊಂದೊಂದು ಮಠ ಇರ್ತಾವಲ್ಲ, ಆ ಜಾತಿಗೊಂದೊಂದು ಮಠಗಳಿಂದ ಸಮಾಜ ಕಲುಷಿತಗೊಳ್ಳುತ್ತೆ ಅಂತ ರಂಭಾಪುರಿ ಶ್ರೀಗಳು ಹೇಳಿದರು. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಈ ವಚನಾನಂದ ಸ್ವಾಮೀಜಿಗಳು ಕೌಂಟರ್ ಕೊಟ್ಟಿದ್ದಾರೆ. ಏನಂತ? ಕಲುಷಿತ ಮನಸ್ಥಿತಿಯವರಿಂದ ಮಾತ್ರ ಇಂಥ ಮಾತು ಸಾಧ್ಯ. ನೋಡಿ, ರಂಭಾಪುರಿ ಸ್ವಾಮೀಜಿಗಳ ಬಗ್ಗೆ ವಚನಾನಂದ ಸ್ವಾಮೀಜಿ ಈ ರೀತಿ ಮಾತಾಡ್ತಾ ಇರೋದು. ಕಲುಷಿತ ಮನಸ್ಥಿತಿಯವರಂತೆ, ಅಂಥವರಿಂದ ಇಂಥ ಮಾತು ಬರೋಕ್ಕೆ ಸಾಧ್ಯ. ಜಾತಿ ಮಠಗಳಿಂದ ಸಮಾಜ ಕಲುಷಿತ ಅನ್ನುವ ಹಕ್ಕಿಲ್ಲ. ರಂಭಾಪುರಿ ಶ್ರೀಗಳಿಗೆ ವಚನಾನಂದ ಸ್ವಾಮೀಜಿ ಕೌಂಟರ್ ಕೊಟ್ಟಿರೋದು. ಅವ್ರ ಮಾತು ಕೇಳೋಣ. ಫಸ್ಟ್ ಏನೇನು ಮಾತಾಡಿದ್ರು. ಈ ರೀತಿ ಕಲುಷಿತ ಮನಸ್ಥಿತಿ ಇದ್ದವರಿಂದ ಮಾತ್ರ ಈ ರೀತಿ ಶಬ್ದಗಳು ಬರಲಿಕ್ಕೆ ಸಾಧ್ಯ. ಹಾಗಾದ್ರೆ ಅವ್ರ ಮಠ ಜಾತಿ ಮಠ ಅಲ್ವಾ? ಇವತ್ತು ಪಂಚಮಸಾಲಿ ಪೀಠಗಳು ಉಗಮಾಗಲಿಗೆ ಕಾರಣ ಏನು? ಆತ್ಮಾವಲೋಕನ ಮಾಡಬೇಕು. ಈ ರೀತಿ ಒಂದು ಪೀಠದ ಜಗದ್ಗುರು ಆದವರು ಜಾತಿ ಮಟ್ಟಗಳಿಂದ ಸಮಾಜ ಕಲುಷಿತ ಆಗಿದೆ ಅಂತ ಹೇಳಲಿಕ್ಕೆ ನೈತಿಕ ಹಕ್ಕಿಲ್ಲ ಅವರು. ಇವತ್ತು ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ಮಠಗಳು
ಜಾತಿ ಪೀಠಗಳಾಗಿ ಉಳಿದಿಲ್ಲವು. ಅವು ಜ್ಯೋತಿಯಾಗಿ ಜಾತ್ಯತೀತ ತತ್ವವನ್ನು ಅಳವಡಿಸ್ಕೊಂಡಿದ್ದಾವೆ. ಬಸವಣ್ಣವರ ಕಾಯಕ, ದಾಸೋಹ, ಶಿವಯೋಗ ತತ್ವವನ್ನು ಅಳವಡಿಸಿಕೊಂಡು ಎಲ್ಲ ಜಾತ್ಯತೀತ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾವೆ, ಅರಿವನ್ನು ಕೊಡ್ತಾ ಇದ್ದಾವೆ. ಈ ರೀತಿ ವೆಲ್ಕಮ್ ಬ್ಯಾಕ್. ಕರುನಾಡಲ್ಲಿ ಸ್ವಾಮೀಜಿಗಳ ನಡುವೆ ಟಾಕ್ ಫೈಟ್ ಜೋರಾಗಿದೆ. ರಂಭಾಪುರಿ ಸ್ವಾಮೀಜಿಗಳು ವರ್ಸಸ್ ವಚನಾನಂದ ಸ್ವಾಮೀಜಿ. ಜಾತಿ ಮಠಗಳಿಂದ ಸಮಾಜ ಕಲುಷಿತ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ರು. ಅಂದರೆ ಜಾತಿಗೊಂದೊಂದು ಮಠ ಇರ್ತಾವಲ್ಲ, ಆ ಜಾತಿಗೊಂದೊಂದು ಮಠಗಳಿಂದ ಸಮಾಜ ಕಲುಷಿತಗೊಳ್ಳುತ್ತೆ ಅಂತ ರಂಭಾಪುರಿ ಶ್ರೀಗಳು ಹೇಳಿದರು. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಈ ವಚನಾನಂದ ಸ್ವಾಮೀಜಿಗಳು ಕೌಂಟರ್ ಕೊಟ್ಟಿದ್ದಾರೆ. ಏನಂತ? ಕಲುಷಿತ ಮನಸ್ಥಿತಿಯವರಿಂದ ಮಾತ್ರ ಇಂಥ ಮಾತು ಸಾಧ್ಯ. ನೋಡಿ, ರಂಭಾಪುರಿ ಸ್ವಾಮೀಜಿಗಳ ಬಗ್ಗೆ ವಚನಾನಂದ ಸ್ವಾಮೀಜಿ ಈ ರೀತಿ ಮಾತಾಡ್ತಾ ಇರೋದು. ಕಲುಷಿತ ಮನಸ್ಥಿತಿಯವರಂತೆ, ಅಂಥವರಿಂದ ಇಂಥ ಮಾತು ಬರೋಕ್ಕೆ ಸಾಧ್ಯ. ಜಾತಿ ಮಠಗಳಿಂದ ಸಮಾಜ ಕಲುಷಿತ ಅನ್ನುವ ಹಕ್ಕಿಲ್ಲ. ರಂಭಾಪುರಿ ಶ್ರೀಗಳಿಗೆ ವಚನಾನಂದ ಸ್ವಾಮೀಜಿ ಕೌಂಟರ್ ಕೊಟ್ಟಿರೋದು. ಅವ್ರ ಮಾತು ಕೇಳೋಣ, ಫಸ್ಟ್ ಏನೇನು ಮಾತಾಡಿದ್ರು. ಈ ರೀತಿ ಕಲುಷಿತ ಮನಸ್ಥಿತಿ ಇದ್ದವರಿಂದ ಮಾತ್ರ ಈ ರೀತಿ ಶಬ್ದಗಳು ಬರಲಿಕ್ಕೆ ಸಾಧ್ಯ. ಹಾಗಾದ್ರೆ ಅವ್ರ ಮಠ ಜಾತಿ ಮಠ ಅಲ್ವಾ? ಇವತ್ತು ಪಂಚಮಸಾಲಿ ಪೀಠಗಳು ಉಗಮಾಗಲಿಗೆ ಕಾರಣ ಏನು? ಆತ್ಮಾವಲೋಕನ ಮಾಡಬೇಕು. ಈ ರೀತಿ ಒಂದು ಪೀಠದ ಜಗದ್ಗುರು ಆದವರು ಜಾತಿ ಮಟ್ಟಗಳಿಂದ ಸಮಾಜ ಕಲುಷಿತ ಆಗಿದೆ ಅಂತ ಹೇಳಲಿಕ್ಕೆ ನೈತಿಕ ಹಕ್ಕಿಲ್ಲ ಅವರಿಗೆ. ಇವತ್ತು ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ಮಠಗಳು ಜಾತಿ ಪೀಠಗಳಾಗಿ ಉಳಿದಿಲ್ಲವು. ಅವು ಜ್ಯೋತಿಯಾಗಿ ಜಾತ್ಯತೀತ ತತ್ವವನ್ನು ಅಳವಡಿಸ್ಕೊಂಡಿದ್ದಾವೆ. ಬಸವಣ್ಣವರ ಕಾಯಕ, ದಾಸೋಹ, ಶಿವಯೋಗ ತತ್ವವನ್ನು ಅಳವಡಿಸಿಕೊಂಡು ಎಲ್ಲ ಜಾತ್ಯತೀತ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾವೆ, ಅರಿವನ್ನು ಕೊಡ್ತಾ ಇದ್ದಾವೆ. ಈ ರೀತಿ ವೆಲ್ಕಮ್ ಬ್ಯಾಕ್. ಕರುನಾಡಲ್ಲಿ ಸ್ವಾಮೀಜಿಗಳ ನಡುವೆ ಟಾಕ್ ಫೈಟ್ ಜೋರಾಗಿದೆ. ರಂಭಾಪುರಿ ಸ್ವಾಮೀಜಿಗಳು ವರ್ಸಸ್ ವಚನಾನಂದ ಸ್ವಾಮೀಜಿ. ಜಾತಿ ಮಠಗಳಿಂದ ಸಮಾಜ ಕಲುಷಿತ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ರು. ಅಂದರೆ ಜಾತಿಗೊಂದೊಂದು ಮಠ ಇರ್ತಾವಲ್ಲ, ಆ ಜಾತಿಗೊಂದೊಂದು ಮಠಗಳಿಂದ ಸಮಾಜ ಕಲುಷಿತಗೊಳ್ಳುತ್ತೆ ಅಂತ ರಂಭಾಪುರಿ ಶ್ರೀಗಳು ಹೇಳಿದರು. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಈ ವಚನಾನಂದ ಸ್ವಾಮೀಜಿಗಳು ಕೌಂಟರ್ ಕೊಟ್ಟಿದ್ದಾರೆ. ಏನಂತ? ಕಲುಷಿತ ಮನಸ್ಥಿತಿಯವರಿಂದ ಮಾತ್ರ ಇಂಥ ಮಾತು ಸಾಧ್ಯ. ನೋಡಿ, ರಂಭಾಪುರಿ ಸ್ವಾಮೀಜಿಗಳ ಬಗ್ಗೆ ವಚನಾನಂದ ಸ್ವಾಮೀಜಿ ಈ ರೀತಿ ಮಾತಾಡ್ತಾ ಇರೋದು. ಕಲುಷಿತ ಮನಸ್ಥಿತಿಯವರಂತೆ, ಅಂಥವರಿಂದ ಇಂಥ ಮಾತು ಬರೋಕ್ಕೆ ಸಾಧ್ಯ. ಜಾತಿ ಮಠಗಳಿಂದ ಸಮಾಜ ಕಲುಷಿತ ಅನ್ನುವ ಹಕ್ಕಿಲ್ಲ. ರಂಭಾಪುರಿ ಶ್ರೀಗಳಿಗೆ ವಚನಾನಂದ ಸ್ವಾಮೀಜಿ ಕೌಂಟರ್ ಕೊಟ್ಟಿರೋದು. ಅವ್ರ ಮಾತು ಕೇಳೋಣ, ಫಸ್ಟ್ ಏನೇನು ಮಾತಾಡಿದ್ರು. ಈ ರೀತಿ ಕಲುಷಿತ ಮನಸ್ಥಿತಿ ಇದ್ದವರಿಂದ ಮಾತ್ರ ಈ ರೀತಿ ಶಬ್ದಗಳು ಬರಲಿಕ್ಕೆ ಸಾಧ್ಯ. ಹಾಗಾದ್ರೆ ಅವ್ರ ಮಠ ಜಾತಿ ಮಠ ಅಲ್ವಾ? ಇವತ್ತು ಪಂಚಮಸಾಲಿ ಪೀಠಗಳು ಉಗಮಾಗಲಿಗೆ ಕಾರಣ ಏನು? ಆತ್ಮಾವಲೋಕನ ಮಾಡಬೇಕು.